सबको मेरा नमस्कार। मैं आज इस वीडियो में प्रेमचंद द्वारा लिखित कफन कहानी की सारांश को कन्नड़ में बताती हूँ। कफन का मतलब है शव के ऊपर डालने वाली कपड़ा। ಅಂದರೆ ಕಫನ್ ಅಂದರೆ ಹೆಣದ ಮೇಲೆ ಹೊದಿಸುವಂಥ ಬಟ್ಟೆ, ಹೆಣದ ಮೇಲೆ ಹೊದಿಸುವಂಥ ಬಿಳಿ ವಸ್ತ್ರಕ್ಕೆ ಕಫನ್ ಅಂತ ಹೇಳ್ತಾರೆ। कफन कहानी हिंदी के श्रेष्ठ कहानीकार श्री मुंशी प्रेमचंद की हैं। इनकी कहानियों ने कहानी विद्या को नवीन दिशा प्रदान की। इनकी भाषा ग्रामीण शब्दों से युक्त, सहज और सरल है। इसमें देशज शब्दों, लोकोक्तियों और मुहावरों का सहज समावेश मिलता है। ಹಿಂದಿ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಮುನ್ಷಿ ಪ್ರೇಮಚಂದ್ರಜಿ ಕೂಡ ಒಬ್ಬರು. ಇವರು ಕಥಾ ಸಾಹಿತ್ಯಕ್ಕೆ ಒಂದು ಹೊಸ ದಿಕ್ಕನ್ನು ತಂದುಕೊಟ್ಟಂಥ ಲೇಖಕ. ಇವರ ಭಾಷಾ ಶೈಲಿ ಗ್ರಾಮೀಣ ಶೈಲಿಯದಾಗಿರ್ತದೆ ಮತ್ತು ಸರಳ ಮತ್ತು ಸಹಜ, ಅಂದರೆ ಅದನ್ನು ಬೇಗ ಅರ್ಥೈಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇವರು ಗ್ರಾಮೀಣ ಭಾಷಾ ಶೈಲಿಯಲ್ಲಿ ಅವರ ಕಥೆಗಳನ್ನು ಬರೀತಾರೆ. ಹಾಗೆ ಇವರ ಕಥೆಗಳು ಹೆಚ್ಚಾಗಿ ಗಾದೆ ಮಾತುಗಳು, ಒಗಟುಗಳನ್ನು ಒಳಗೊಂಡಿರ್ತದೆ. ಈಗ ನಾವು ಕಥೆಯ ಸಾರಾಂಶವನ್ನು ನೋಡ್ತಾ ಹೋಗುವ. ಇಸ್ ಕಹಾನಿ ಕೆ ಪಾತ್ರ ಗೀಸು ಔರ್ ಮಾಧವ್ ಬಾಪ್ ಬೇಟೆ ಹೇ. ಈ ಕಥೆಯಲ್ಲಿ ಗೀಸು ಮತ್ತು ಮಾಧವ್ ಅಂತ ಇಬ್ಬರು ಅಪ್ಪ ಮಗ ಇರ್ತಾರೆ. ವೇ ದೋನೋ ಹಿ ಕಾಮ್ ಚೋರ್ತೆ, ಇವರಿಬ್ಬರು ಕೂಡ ಕೆಲಸ ಕಳ್ಳರು. वे एक दिन काम करते तो 2 दिन आराम, दूसरों के खेतों से आलू मटर चुरा कर खाते थे. ಇವರು ಎಷ್ಟು ಕಾಮ್ಚೋರ್ ಅಂದರೆ ಏಕ್ ದಿನ ಕಾಮ್ ಕರ್ತೆ, ಒಂದು ದಿವಸ ಕೆಲಸ ಮಾಡಿ ಇವರು ಉಳಿದ 2 ದಿವಸ ಆರಾಮ್ ಮಾಡ್ತಾಯಿದ್ರು. ಅಷ್ಟು ಕೂಡ ಇವರು ಆಲಸಿಗಳು. ಮತ್ತು ಇನ್ನೊಂದು ಏನಂದರೆ ಇವ್ರಿಗೇನು ತಿನ್ನಲಿಕ್ಕಿಲ್ಲ ಅಂತ ಆಗುವಾಗ ಬೇರೆಯವರ ಗದ್ದೆಯಿಂದ ಆಲೂ ಮಟರ್ ಅದನ್ನೆಲ್ಲ ಕದ್ದುಕೊಂಡು ಬಂದು ಅದನ್ನು ತಿಂದು ಇವರ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ರು. ಕೊಯ್ ಆಕರ್ ಕಾಮ್ ಪರ್ ಬುಲಾಯೆ ತೋ ದುಗ್ನಿ ಮಜ್ದೂರಿ ಮಾಂಗ್ತೈತೆ. ಯಾರಾದರೂ ಬಂದುಬಿಟ್ಟು ನಮ್ಮಲ್ಲಿ ಕೆಲಸ ಇದೆ ಬನ್ನಿ ಕೆಲಸ ಮಾಡಿ ಅಂತ ಹೇಳಿದರೆ ಅವರು ದುಗ್ನಿ ಮಜ್ದೂರಿ ಅಂದರೆ ಡಬಲ್ ಮಜ್ದೂರಿಯನ್ನು ಕೇಳ್ತಾಯಿದ್ರು. ಈಗ ಕೆಲಸಕ್ಕೊಂದು 300 ರೂಪಾಯಿ ಅಂತಾದರೆ ಇವರು 600 ರೂಪಾಯಿ ಡಿಮಾಂಡ್ ಮಾಡೋದು, ಆ ಥರ ಮಾಡ್ತಾಯಿದ್ರು. ಹಾಗಾಗಿ ಇವರನ್ನು ಯಾರು ಕೆಲಸಕ್ಕೆ ಕರಿತಾನೂ ಇರಲಿಲ್ಲ, ಇವರಾಗಿ ಇವರು ದುಡಿಲಿಕ್ಕೆ ಹೋಗ್ತಾನೂ ಇರಲಿಲ್ಲ. ಇಸ್ ಕಹಾನಿಕಿ ನಾಯಕ ಬುದಿಯಾ ಅನ್ನುವಂಥ ಒಂದು ಪಾತ್ರ ಇದೆ, ಅದು ಸ್ತ್ರೀ ಪಾತ್ರ. ಇಲ್ಲಿ ಮಾಧವ್ನ ಹೆಂಡತಿಯ ಹೆಸರು ಬುದಿಯಾ ಅಂತ. ಯಾವಾಗ ಬುದಿಯಾ ಇವರ ಮನೆ ಕಾಲಿಡ್ತಾರ ಆವಾಗ ಗೀಸು ಮತ್ತು ಮಾಧವ್ ಇನ್ನೂ ಕೂಡ ಹೆಚ್ಚು ಆಲಸಿಗಳಾಗ್ತಾರೆ. ಯಾಕಂದರೆ ಬುದಿಯಾ ದುಡಿತಾ ಇದ್ಲು, ಅವಳು ದುಡಿದು ಮನೆಗೆ ತಂದು ಹಾಕ್ತಾ ಇದ್ಲು, ಅವಳು ಮನೆಯನ್ನು ಸಂಭಾಲಿಸ್ಕೊಂಡು ಹೋಗ್ತಾ ಇದ್ಲು. ಹಾಗಾಗಿ ಗೀಸು ಮತ್ತು ಮಾಧವ್ ಇನ್ನೂ ಕೂಡ ಜಾಸ್ತಿ ಆಲಸಿಗಳಾಗಿ ಉಳ್ಕೊಳ್ತಾರೆ. ಗೀಸು ಕಿ ಪತ್ನಿ ಕಾ ತೋ ಬಹುತ್ ದಿನ್ ಪೆಹಲೆ ದೇಹಾಂತ್ ಹೋ ಗಯಾ ತಾ. गीसू किसानों से कई ज़्यादा विचारवान था। वह बैठकबाजों की कुत्सित मंडली में जा मिला था। माधव का ब्याह बुदिया से पिछले साल हुआ था. ಗೀಸುವಿನ ಹೆಂಡತಿ ತೀರಿ ಹೋಗಿ ತುಂಬ ಟೈಮ್ ಆಗಿರ್ತದೆ. ಅವನು ಹೆಚ್ಚಾಗಿ ಈ ಹರಟೆ ಕಟ್ಟೆಗಳಲ್ಲೆಲ್ಲ ಕೂತ್ಕೊಂಡು ಅವನು ಟೈಮ್ ಪಾಸ್ ಮಾಡ್ತಾ ಇದ್ದ. ಮಾಧವ್ನ ಮದುವೆ ಆಗಿ ಈಗಷ್ಟೇ, ಅಂದರೆ ಪಿछले ಸಾಲ್ ಕಳೆದ ವರ್ಷ ಅಷ್ಟೇ ಅವನ ಮದುವೆ ಆಗಿತ್ತು. ಉಸ್ನೆ ಹಿ उनकी गृहस्थी में व्यवस्था की नींव डाली थी. वह छोटे मोटे काम करके घर प्रताड़न सहकर भी स्वाभिमान और स्वावलंबन के मार्ग में कभी अपना संतुलन नहीं कहती थी. ಬುದಿಯಾ ಇವರ ಮನೆಗೆ ಬಂದ ನಂತರ ಅವಳು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಾ, ಅಂದರೆ ಹುಲ್ಲು ಕತ್ತರಿಸುವಂಥ ಕೆಲಸ ಅಥವಾ ಪೀಸ್ನ ಅಂದರೆ ಬೀಸುವ ಕೆಲಸ, ಆ ರೀತಿಯ ಕೆಲಸ ಮಾಡಿಕೊಂಡು ಸ್ವಾಭಿಮಾನದಿಂದ ದುಡಿತಾ ಇದ್ಲು ಮತ್ತು ಅವರ ಮನೆಯನ್ನು ಸಂಭಾಳಿಸ್ಕೊಂಡು ಹೋಗ್ತಾ ಇದ್ಲು. प्रसव पीड़ा से बुदिया कराह रही है और उसका पति माधव और ससुर गीसू अलाव जलाकर औरों के खेतों से चुराए आलू बून बून कर खा रहे थे. ಇಷ್ಟೆಲ್ಲ ಮಾಡಿರುವಂಥ ಬುದಿಯಾ ಇವಾಗ ಪ್ರಸವ ವೇದನ ಅಂದರೆ ಹೆರಿಗೆ ನೋವಿಂದ ಮನೆ ಒಳಗಡೆ ಒದ್ದಾಡ್ತಾ ಇದ್ದಾಳೆ, ಕಿರುಚಾಡ್ತಾ ಇದ್ದಾಳೆ. ಆದರೆ ಇವಳ ಪತಿ ಮಾಧವ್ ಮತ್ತು ಇವಳ ಮಾವ ಗೀಸು ಅವರಿಬ್ಬರು ಹೊರಗಡೆ ಒಂದು ಬೆಂಕಿಯನ್ನು ಹಾಕ್ಕೊಂಡು ಯಾರ್ದೋ ಗದ್ದೆಯಿಂದ ಕದ್ದುಕೊಂಡು ಬಂದಂಥ ಆಲುವನ್ನು ಸುಟ್ಟು ತಿಂತಾ ಇದ್ದಾರೆ. दोनों में से कोई भी उठकर उसका हाल देख आने को तैयार नहीं है, क्योंकि डर यह था कि दूसरा कहीं आलुओं का ज़्यादा भाग ना खा जाए. ಬುದಿಯಾ ಅಷ್ಟು ಒದ್ದಾಡ್ತಾ ಇದ್ದರೂ ಕೂಡ ಇವರಿಬ್ಬರು ಎದ್ದು ಒಳಗಡೆ ಹೋಗಿ ನೋಡುವ ಪರಿಸ್ಥಿತಿಯಲ್ಲಿಲ್ಲ. ಯಾಕಂದರೆ ಒಂದು ವೇಳೆ ಗೀಸು ಒಳಗೆ ಹೋಗಿ ಬುದಿಯನನ್ನು ನೋಡಿದರೆ ಅಲ್ಲಿರುವಂಥ ಆಲುವನ್ನು ಮಾಧವ್ ತಿಂತಾನೆ ಅನ್ನುವಂಥ ಭಯ.
ಅದೇ ಮಾಧವ್ ಎದ್ದು ಹೋಗಿ ನೋಡಿದರೆ ಅಲ್ಲಿರುವಂಥ ಹಾಲುವನ್ನು ಅಪ್ಪ ಗೀಸು ತಿಂತಾನೆ ಅನ್ನುವಂಥ ಭಯ. ಇವರಿಗಿಬ್ಬರಿಗೂ ಕೂಡ ಅವರವರ ಮೇಲೆ ಭಯ ಇದ್ದ ಕಾರಣದಿಂದಾಗಿ ಅವ್ರು ಯಾರು ಕೂಡ ಹೋಗಿ ನೋಡುವುದಿಲ್ಲ. आखिर वह अगली सुबह तक प्राण त्याग देती है और पेट में उसका बच्चा भी मर जाता है. ಹಾಗಾಗಿ ಇವಳು ಕೊನೆಯದಾಗಿ ಬೆಳಿಗ್ಗೆ ಆಗುವಾಗ ಇವಳು ಸತ್ತೇ ಹೋಗಿರ್ತಾಳೆ ಮತ್ತು ಇವಳು ಹೊಟ್ಟೆಯಲ್ಲಿದ್ದ ಮಗು ಕೂಡ ಸತ್ತಿರ್ತದೆ. ಮಾಧವ್ ಬೆಳಿಗ್ಗೆ ಹೋಗಿ ನೋಡ್ತಾಳೆ. ಹೋಗಿ ನೋಡುವಾಗ ಬುದಿಯ ಸತ್ತಿದ್ದಾಳೆ. ಅವಳ ಹೊಟ್ಟೆಯಲ್ಲಿ ಮಗು ಕೂಡ ಸತ್ತಿದೆ. बुदिया के कफन के लिए गीसू और माधव गांव के ज़मींदारों बनियों और महाजनों से ಗಿಡಗಿಡಾಕರ್ ಪೈಸೆ ಇಕ್ಕಟ್ಟ ಕರ್ತೆ ಹೇ. ಈಗ ಗೀಸು ಮತ್ತು ಮಾಧವ್ ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೇನು ಗೊತ್ತಿಲ್ಲ ಥರ ಆಡ್ತಾರೆ. ಅವರಿಬ್ಬರು ಅವರ ಜಮೀನ್ದಾರನ ಹತ್ರ ಹೋಗ್ತಾರೆ. ಹೋಗಿ ಕಫನಿಗೆ ಹಣ ಕೇಳ್ತಾರೆ. ಜಮೀನ್ದಾರನಿಗೆ ಇವರಿಗಿಬ್ಬರಿಗೆ ಹಣ ಕೊಡಲಿಕ್ಕೆ ಇಷ್ಟ ಇರೋದಿಲ್ಲ. ಯಾಕಂದರೆ ಅವರು ಕೆಲಸಕ್ಕೆ ಕರೆದ್ರೂ ಕೂಡ ಇವರಿಬ್ಬರು ಬರ್ತಾ ಇರಲಿಲ್ಲ. ಆದರೂ ಸಹ ಒಂದು ಬುದಿಯನ ಮೇಲಿನ ಕರುಣೆಯಲ್ಲಿ ಅವರಿಗೆ ಹಣವನ್ನು ಕೊಡ್ತಾರೆ. अपने दुख का बहाना कर वे दूसरों की सहानुभूति पाने की कोशिश करते हैं. ಇವರ ದುಃಖವನ್ನು ತೋರಿಸ್ಕೊಂಡು ಅಂದರೆ ಅಳ್ತಾ ಅಳ್ತಾ ಹೇಗೋ ಹಣವನ್ನು ಕಲೆಕ್ಟ್ ಮಾಡ್ತಾರೆ. बुदिया के कफन के लिए पैसे लेकर लौटते हुए किसी अनजानी प्रेरणा से गीसू और माधव शराब खाने में घुस जाते हैं. ಗೀಸು ಮತ್ತು ಮಾಧವ್ ಕಫನ್ ತರಲಿಕ್ಕೆ ಅಂತ ಬರ್ತಾರೆ. ಒಂದು ಡ್ರೆಸ್ ಶಾಪಿಗೆ ಹೋಗ್ತಾರೆ. ಅಲ್ಲಿ ಹೋಗ್ತಾರೆ, ಬಟ್ ಅವರು ಕಫನನ್ನು ತಗೊಳ್ಳೋದಿಲ್ಲ. ಮತ್ತು ಇಬ್ಬರು ಸಂಜೆ ಆಗುವಾಗ ಸೀದಾ ಬಾರಿಗೆ ಹೋಗ್ತಾರೆ. ಬರ್ಪೇಟ್ ಭೋಜನ್ ಕರ್ಕೆ ಅವರು ಶರಾಬ್ ಪೀಕರ್ ವೆ ಅಪ್ನೆ ಜೀವನ್ ಭರ್ ಕಿ ತಮನ್ನಾ ಪೂರಿ ಕರ್ತೆ ಹೇ. ಅವರಲ್ಲಿ ಹೋಗಿ ಹೊಟ್ಟೆ ತುಂಬ ತಿಂತಾರೆ, ಶರಾಬಿ ಕೂಡ ಕುಡಿತಾರೆ. ಅಂದರೆ ಅವರು ಜೀವನದಲ್ಲಿ ಒಂದು ದೊಡ್ಡ ಆಸೆಯನ್ನು ಈಡೇರಿಸಿಕೊಂಡ ಥರ ಅವರಲ್ಲಿ ಇರ್ತಾರೆ. दोनों बुदिया को खूब दुआएं देते हैं. बड़ी अच्छी थी बेचारी, मरी तो खूब खिला पिला कर. दोनों ने मान लिया कि बहू वैकुंठ जाएगी. उसने किसी को सताया नहीं या दबाया नहीं. ಇವರಿಬ್ಬರು ಕುಡಿದ ಅಮಲಲ್ಲಿ ಈಗ ಬುದಿಯನನ್ನು ಹೊಗಳ್ತಾರೆ. ಹೇಳ್ತಾರೆ ಅವಳು ಬಡಿ ಅಚ್ಚಿತಿ ಬೇಚಾರಿ, ಅವಳು ತುಂಬ ಪಾಪದ ಹುಡುಗಿಯಾಗಿದ್ಲು, ಒಳ್ಳೆ ಹುಡುಗಿಯಾಗಿದ್ಲು. ಯಾರನ್ನು ಕೂಡ ಸತಾಯಿಸಲಿಲ್ಲ, ಯಾರಿಗೂ ಕೂಡ ದಬ್ಬಾಳಿಕೆಯನ್ನು ಮಾಡಲಿಲ್ಲ. ಅವಳು ಸಾಯುವಾಗ ಕೂಡ ಮರಿತೋ ಕೂಬ್ ಕಿಲಾ ಪಿಲಾಕರ್, ಅವಳು ಸತ್ತ ಮೇಲೆ ಕೂಡ ನಮಗೆ ಅವಳು ಸಾಯುವ ಟೈಮಲ್ಲಿ ಒಳ್ಳೆ ರೀತಿ ತಿನ್ನುವ ಹಾಗೆ ಕುಡಿಯುವ ಹಾಗೆ ಮಾಡಿ ಸತ್ತಿದ್ದಾಳೆ ಅಂತ. ಅಂದರೆ ಬದುಕಿದ್ದಾಗ ಕೂಡ ಅವಳೇ ನಮ್ಮನ್ನು ಸಾಕ್ತಾ ಇದ್ಲು. ಈಗ ಸತ್ತ ನಂತರ ನಮಗೊಂದು ಒಳ್ಳೆ ಊಟ ಸಿಗುವ ಥರ ಅವಳು ಮಾಡಿದ್ಲು. अस्थिरता नशे की खासियत है. माधव चीख मार मार कर रोने लगा. फिर दोनों नाचने लगे. आखिर नशे से मदमस्त होकर वही ಗಿರ್ ಪಡೆ. ಈಗ ಮಾಧವ್ಗೆ ತುಂಬ ಬೇಜಾರಾಗ್ತದೆ. ಅವನ ಕೆನ್ನೆಗೆ ಹೊಡ್ಕೊಂಡು ಅಳ್ತಾನೆ. ಅಂದರೆ ನಾನೊಬ್ಬ ಗಂಡನಾಗಿ ಅವಳು ಸಾಯುವಾಗ ಅವಳ ಹೆಂಡತಿಯ ದೇಹಕ್ಕೆ ಒಂದು ಕಫನ್ ಕೂಡ ಹಾಕಲಿಲ್ಲಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾನೆ. ಆದರೆ ಅವನನ್ನು ಸಮಾಧಾನ ಮಾಡ್ತಾನೆ ಗೀಸು. ಆಮೇಲೆ ಅವರಿಬ್ಬರು ಶರಾಬಿ ನಶೆಯಲ್ಲಿ ಕುಣಿತಾ ಇರ್ತಾರೆ. ಹೊಟ್ಟೆ ತುಂಬ ತಿಂದು ಒಂದು ಪೂರಿಯನ್ನು ಉಳಿಸಿರ್ತಾರೆ. ಅದನ್ನು ಅಲ್ಲೇ ಇದ್ದ ಒಬ್ಬ ಬಿಕಾರಿಗೆ ಅಂದರೆ ಭಿಕ್ಷುಕನಿಗೆ ಅದನ್ನು ದಾನವಾಗಿ ಕೊಡ್ತಾರೆ. ಆಗ ಒಬ್ಬರಿಗೆ ಕೊಟ್ಟರೆ ಏನು ಖುಷಿ ಸಿಗ್ತದೆ ಅನ್ನುವಂಥದ್ದು ಆಗ ಅವರಿಗೆ ಗೊತ್ತಾಗ್ತದೆ. ಹಾಗೆ ಕುಡಿದ ನಶೆಯಲ್ಲೇ ಅಲ್ಲೇ ಬಿದ್ದು ಹೋಗ್ತಾರೆ. ಇಲ್ಲಿಗೆ ಈ ಕತೆ ಮುಗಿತದೆ. प्रेमचंद की इस बहुचर्चित कहानी में ग्रामीण जीवन की समस्या, किसान मजदूरों की समस्या, नारी संवेदना दर्शाया गया है. मानवीय संवेदनाओं का बाजारीकरण और पाश्चीकरण ही यहाँ हुआ है, जो आज के युग की सबसे बड़ी विडंबना है. ಪ್ರೇಮ್ಚಂದ್ ಅವರು ಈ ಕಥೆಯಲ್ಲಿ ನಮಗೆ ಗ್ರಾಮೀಣ ಜನರ ಜೀವನದಲ್ಲಿ ಇರುವಂಥ ಕಷ್ಟಗಳು ಮತ್ತು ರೈತರ ಕಷ್ಟಗಳು, ಮಜದೂರಿ ಮಾಡುವವರ ಕಷ್ಟಗಳನ್ನು ನಮಗೆ ಹೇಳಿದ್ದಾರೆ. ಅದರ ಜೊತೆ ನಾರಿ ಸಂವೇದನವನ್ನು ಕೂಡ ಇಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ಕಥೆಯಲ್ಲಿ ನಾವು ಏನನ್ನು ತಿಳ್ಕೊಳ್ಬೋದು ಅಂತ ಹೇಳಿದರೆ, ಗ್ರಾಮೀಣ ಜನರು ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು ಮತ್ತು ರೈತರು ಯಾವ ರೀತಿ ಕಷ್ಟವನ್ನು ಪಡ್ತಾ ಇದ್ದರು ಅಂತ. ಇಲ್ಲಿ ಗೀಸು ಮತ್ತು ಮಾಧವ್ ಯಾಕೆ ಅಷ್ಟು ಆಲಸಿಗಳಾಗಿದ್ದರು ಅಂತ ಹೇಳಿದರೆ, ಅವರಿಗೆ ದುಡಿಮೆಗೆ ತಕ್ಕ ಪ್ರತಿಫಲ ಅವರಿಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ಅನಿಸ್ತಾ ಇತ್ತು, ನಾವು ದುಡಿದ್ರೂ ಒಂದೇ, ದುಡಿಯದಿದ್ರೂ ಒಂದೇ. ಈ ಕಾರಣದಿಂದಾಗಿ ಅವರು ಕದಿಯುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಅವರಿಗೆ ಬುದಿಯ ಪ್ರಸವ ವೇದನೆಯಿಂದ ನರಳಾಡ್ತಾ ಇದ್ದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಕರುಣೆ ಬರೋದಿಲ್ಲ. ಯಾಕೆ ಕರುಣೆ ಬರೋದಿಲ್ಲ ಅಂತ ಹೇಳಿದರೆ,
ಒಂದು ವೇಳೆ ಅವರಿಗೀಗ ಮಗು ಆದರೆ ಆ ಮಗುವನ್ನು ಸಾಕಬೇಕು ಅಂತಂದರೆ ದುಡ್ಡು ಬೇಕು. ಹಾಗಾಗಿ ಇವರಿಗೆ ಅನಿಸ್ತದೆ ಅವಳು ಸತ್ತರೆ ಸಾಯಲಿ, ನಾವು ಒಂದು ದಿವಸ ಖುಷಿಯಾಗಿರುವ ಅಂತ ಅವರು ಯೋಚನೆ ಮಾಡ್ತಾರೆ. ಬುದಿಯ ತನ್ನ ಮನೆಯವರಿಗೋಸ್ಕರ ಎಷ್ಟು ದುಡಿದ್ರೂ ಕೂಡ ಅವಳು ಸಾಯುವಾಗ ಅವಳ ದೇಹದ ಮೇಲೆ ಒಂದು ಕಫನ್ ಹಾಕಲಿಕ್ಕೆ ಕೂಡ ಅವಳ ಗಂಡನಿಂದಾಗಲಿ ಅವಳ ಮಾವನಿಂದಾಗಲಿ ಸಾಧ್ಯ ಆಗಲಿಲ್ಲ. ಯಾಕಂದರೆ ಆಗಿನ ಪರಿಸ್ಥಿತಿ ಆ ರೀತಿ ಇತ್ತು. ಇಲ್ಲಿ ಗೀಸು ಮಾಧವ್ ಅವರ ತಪ್ಪಿಗಿಂತ ಜಾಸ್ತಿ ಆಗಿನ ಕಾಲದ ಪರಿಸ್ಥಿತಿ ಹಾಗೆ ಇತ್ತು ಅಂತ ಹೇಳ್ಬೋದು. ಸುನ್ನೆ ಕೆ ಲಿಯೆ ಧನ್ಯವಾದ.